ಕೆಲವ್ರಿಗೆ ದೇಹ ಕಟ್ಟುಗಳಾಗಿರ್ತವೆ, ಅಥವಾ ಅವ್ರಿಗೆ ಯಾವುದೇ ಕೆಲಸಗಳು ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ, ಸಾಕಷ್ಟು ತೊಂದರೆಗಳು ಆಗ್ತಾ ಇರ್ತವೆ. ಕೆಲವ್ರಿಗೆ ಮೈಕೈ ಎಲ್ಲ ನೋವಿರುತ್ತೆ, ಪೂಜೆ ಮಾಡೋಕ್ಕಾಗಲ್ಲ, ಮಲಗೆ ಇರಬೇಕು, ಯಾವಾಗಲೂ ಮಲಗಿರ್ಕೋಬೇಕು ಅಂತ ಹೇಳ್ತಾರೆ. ಸಾಕಷ್ಟು ನಾನಾ ರೀತಿಲಿ ವ್ಯಾಧಿಗಳು ಅಂತ ಇರುತ್ತೆ. ಇನ್ನೊಂದು ಇದಕ್ಕೆಲ್ಲ ಒಂದು ಪರಿಹಾರ ಏನು ಅಂತ ನೋಡೋಣ. ನೋಡಿ, ಈ ರೀತಿ ಒಂದು ಚೊಂಬಿನಲ್ಲಿ ನೀರು ಇಟ್ಕೋಬೇಕು. ನೀವು ಒಂದು ಚೊಂಬ ಮನೆಗೆ ಅಥವಾ ನಿಮಗೆ ನೀವು ಮಾಡ್ಕೋಬೇಕು ಅಂದರೆ, ಈ ಮನೆಗಳು ಕೂಡ ಕಟ್ಟು ಅಂತ ಅಂದರೆ ಯಾವುದೇ ಒಳ್ಳೆ ಕೆಲಸಗಳು ನಡೆಯೋದಿಲ್ಲ, ಯಾವುದೇ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಿದ್ದ ಮನೆ ಕಟ್ಟು ಕೂಡ ಅಂತ ಹಾಕಿರ್ತಾರೆ. ಅಂತಂದರೆ ಯಾವುದೇ ಕೆಲಸಗಳು ಹಾಕಬಾರ್ದು ಇವ್ರಿಗೆ. ಮಕ್ಕಳ ಮದುವೆ ಆಗಲಿ, ಮನೆಯಲ್ಲಿ ಶುಭ ಕಾರ್ಯಗಳಾಗಲಿ, ಮನೆ ಕಟ್ಟೋದೇ ಆಗಲಿ, ಗೃಹಪ್ರವೇಶ ಆಗಲಿ. ಮೊನ್ನೆ ಒಬ್ರು ಯಾರೋ ಹೇಳ್ತಿದ್ರು, ಎಷ್ಟು 14ರಿಂದ ಇಷ್ಟು ವರ್ಷ ತನಕ ಇನ್ನೂ ಮನೆ ಕಟ್ತಾನೆ ಇದ್ದೀವ, ಮನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ. ಸುಮಾರು 10 ವರ್ಷನೋ 9 ವರ್ಷನೋ ಆಯ್ತಂತೆ ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೂ ಹಾಗೇ ಇದೆ, ಕಟ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ ಅಂತ. ಈ ರೀತಿ ಸಾಕಷ್ಟು ಕಟ್ಟುಗಳು ಅಂತ ಇರುತ್ತೆ. ಇಂಥ ಕಟ್ಟುಗಳಿಗೆಲ್ಲ ಇನ್ನು ಕೆಲವರು ದೇವಸ್ಥಾನಗಳಲ್ಲಿ ಕೂಡ ಅದೇ ರೀತಿ ನಡೀತಾರೆ. ಕೆಲವರು ದೇವಸ್ಥಾನಗಳನ್ನ ಪ್ರಾರಂಭ ಮಾಡಿರ್ತಾರೆ, ಒಂದು ದೇವಸ್ಥಾನ ಕಂಪ್ಲೀಟ್ ಆಗಿರಲ್ಲ. ಇಂಥದಕ್ಕೆಲ್ಲ ನಾವೊಂದು ಪರಿಹಾರ ನೋಡ್ಕೊಳ್ಳೋಣ. ಇದಕ್ಕೆಲ್ಲ ಏನು ಮಾಡಬೇಕು, ಈ ರೀತಿ ದೊಡ್ಡದಾಗಬೇಕು ದೇವಸ್ಥಾನಗಳಿಗೆ ಅಥವಾ ಮನೆಗಳು ಎಲ್ಲ ಅಂತ ಅನ್ನೋದಿರುತ್ತೆ. ಸ್ವಲ್ಪ ದೊಡ್ಡ ತಂಬಿಗೆ ತಗೋಬೇಕು. ಇಲ್ಲ ನಿಮಗೂ ಮಾಡಿರ್ತಾರೆ ಕೆಲವೊಂದು ಕೆಲಸಗಳು ಆಗಬಾರ್ದು ಇವ್ರಿಗೆ ಅಂಥದಕ್ಕಾದರೆ ಇಂಥ ಒಂದು ಚಂಬಲ್ ನೀವು ತಗೋಬೇಕು. ಇಂಥ ಚಂಬಲ್ ತಗೊಂಡು ನೀವು ಅದ್ರ ಮೇಲೆ ಒಂದು ತುಳಸಿ ಆಗಲಿ, ಸ್ವಲ್ಪ ಅರಿಶಿನ ಕುಂಕುಮ ಆಗಲಿ ಹಾಕಬೇಕಾಗುತ್ತೆ. ಇದರಲ್ಲಿ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಅಥವಾ ಚಿಟಿಕೆ ಕುಂಕುಮ ಹಾಕಬೇಕಾಗುತ್ತೆ. ಹಾಕಿದ ನಂತರ ಒಂದು ಹೂವು ಇದ್ದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ ಹೂವು ಸ್ವಲ್ಪ ಬಿಡಿಸಿ ಹಾಕಿ ಇದ್ರ ಮೇಲೆ ಈ ರೀತಿ ಕೈ ಇಟ್ಕೋಬೇಕು. ಈ ರೀತಿ ಮುಚ್ಚಿ ನೀವು ಇದಕ್ಕೊಂದು ಮಂತ್ರ ಬರುತ್ತೆ. ಈ ಮಂತ್ರನ ನೀವು ಹೇಳಬೇಕಾಗುತ್ತೆ. ಆ ಮಂತ್ರ ಯಾವುದು, ಹೇಗಿರುತ್ತೆ ಅಂತ ನೋಡೋಣ. ಈಗ ಈ ಮಂತ್ರ ಈ ರೀತಿ ಬರುತ್ತೆ, ಮಲಯಾಳ ಭಗವತಿ ಮಂತ್ರ ಅಂತ ನೋಡಿ. ಈ ರೀತಿ ನಾನು ನಿಮ್ಗೆ ಹೇಳಿದೆ, ಈ ರೀತಿ ಇಟ್ಕೊಂಡು ಈಗ ನಾನು ಮಂತ್ರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಂ ನಮೋ ಮಲಯಾಳ ಭಗವತಿ ನಾರಾಯಣಿ ಹಿಟಿಮಿಟಿ ಚಿಟಿಮಿಟಿ ಸರ್ವಕಟ್ಟು ಚಿಂದಿ ಛೇದಯ ಸಿದ್ಧಗಳ ಪಾದದಾಣೆ ಅಷ್ಟಭೈರವಳ ಪಾದದಾಣೆ ಓಂ ಗುರು ಪ್ರಸಾದ ಓಂ ಪಟ್ ಸ್ವಾಹ. ಇದನ್ನು ನೀವು ಮೊದಲು ಸಿದ್ಧಿ ಮಾಡಿಟ್ಕೋಬೇಕು. ಈ ಮಂತ್ರನ ಮೊದಲು ನೀವು ಸಿದ್ಧಿ ಮಾಡಿ 12,000 ಇದನ್ನು 12,000 ಬಾರಿ ಸಿದ್ಧಿ ಮಾಡಿ ಇಟ್ಕೊಂಡಾಗ ಈ ಮಂತ್ರನ ಯಾವತ್ತಾದರೂ ನೀವು ಪ್ರಯೋಗಕ್ಕೆ ಬರಬೇಕಾದ್ರೆ 108 ಸಾರಿ ಇದನ್ನು ಮತ್ತೆ ಒಂದು ಹೇಳ್ಕೊಂಡು ಆ ನೀರನ್ನು, ನಿಮಗೆ ಏನಾದರೂ ಕಟ್ಟಾಗಿದೆ, ನಮ್ಮ ದೇಹಕ್ಕೆ ತೊಂದರೆಗಳಾಗ್ತಾ ಇದೆ, ಅಥವಾ ನನಗೇನು ಕೆಲಸಗಳು ಆಗ್ತಾ ಇಲ್ಲ ಅಂತ ಅಂದಾಗ ನೀವು ಆ ಕಟ್ಟು ನೀರನ್ನ ಸ್ನಾನಕ್ಕೆ ಹಾಕೋಬೋದು, ಕುಡಿಬೋದು, ಮುಖ ತೊಳಿಬೋದು, ಯಾವುದಕ್ಕಾದ್ರೂ ಇದನ್ನು ಬಳಸ್ಕೋಬೋದು. ಅಂದರೆ 12,000 ಬಾರಿ ಇದನ್ನು ಮೊದಲೇ ಸಿದ್ಧಿ ಮಾಡಿ ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೋಬೇಕು. ತದನಂತರ ನೀವು ಕಾರ್ಯರೂಪಕ್ಕೆ ತರಬೇಕಾದ್ರೆ ಇದನ್ನು 108 ಬಾರಿ ಒಂದು ಮಾಲೆ ಅದನ್ನು ಹಾಕಿ ನೀವು ಆ ಸ್ನಾನ ಮಾಡ್ಕೋಬೋದು. ಅದೇ ರೀತಿ ಈ ಕಟ್ಟಡ ಆಗ್ತಾ ಇಲ್ಲ, ಮನೆ ಕಂಪ್ಲೀಟ್ ಆಗ್ತಾ ಇಲ್ಲ, ಅಥವಾ ದೇವಸ್ಥಾನಗಳು ಅರ್ಧ ಬರ್ಧ ಆಗಿದೆ, ಅದು ಕಂಪ್ಲೀಟ್ ಆಗ್ತಾ ಇಲ್ಲ, ತೊಂದರೆಗಳು ಆಗ್ತಾ ಇದ್ದಾವೆ ಅಂದಾಗ ಅದರಲ್ಲಿ ಒಂದು ದೊಡ್ಡದು ಒಂದು ಕುಂಭ ಅಂದರೆ ದೊಡ್ಡ ಬಿಂದಿಗೆ ಒಳಗಡೆನೋ ಇಂತ್ರೊಳಗೆ ಇಟ್ಕೊಂಡು ಅದಕ್ಕೂ ಅದೇ ರೀತಿ ಒಂದು ಸ್ವಲ್ಪ ತುಳಸಿ, ಒಂದು ಸ್ವಲ್ಪ ಅರಿಶಿನ ಕುಂಕುಮ, ಬೇಕು ಅಂದರೆ ಸ್ವಲ್ಪ ಪಚ್ಚಕರ್ಪೂರ, ಅಷ್ಟಗಂಧ ಇಷ್ಟನ್ನು ಹಾಕಿಬಿಟ್ಟು ಅದೇ ರೀತಿ ಅದನ್ನು ಇಟ್ಕೊಂಡು ಹೇಳ್ಕೋಬೋದು. ಈ ರೀತಿ ಹೇಳಿದಾಗ ಆ ರೀತಿ ಹೇಳಿ ಆ ದೇವಸ್ಥಾನದ ಸುತ್ತು ಮನೆ ಒಳಗಡೆ ಇದನ್ನು ಸಿಂಪಡಣೆ ಮಾಡಬೇಕು. ಯಾಕೆಂದರೆ ಇದರಲ್ಲಿ ಮಾಡಿದಾಗ ನಾವು ದೇಹದ ಮೇಲೆ ಹಾಕ್ಕೊಳ್ತೀವಿ, ಅಂದರೆ ಸ್ನಾನಕ್ಕೋ ಅಥವಾ ಮುಖ ತೊಳೆಯೋಕ್ಕೋ ಬಳಸ್ಕೊಳ್ತೀವಿ. ಆದರೆ ಇದನ್ನು ಆದರೆ ದೇವಸ್ಥಾನಗಳ್ಗೆ ಅಲ್ಲ, ಆದರೆ ಮನೆ ನಿಂತಿದೆ ಅಥವಾ ದೇವಸ್ಥಾನ ನಿಂತಿದೆ ಅನ್ನೋದಿದ್ರೆ, ಅಥವಾ ದೇವಸ್ಥಾನಕ್ಕೆ ಕಳೆ ಇಲ್ಲ ಅಂದರೂ ಕೂಡ ಇದ್ರ ಕೂಡ ಉಪಯೋಗಿಸ್ಕೋಬೋದು. ಅಂದರೆ ಒಂದೇ ಬಾರಿ ಹಾಗಲ್ಲ, ಒಂದು 5 ಅಮಾವಾಸ್ಯೆ ಈ ರೀತಿ ನೀವು ಮಾಡ್ತಾ ಬಂದಾಗ ಆ ದೇವತೆಗಳ್ಗೆ ಒಂದು ಕಟ್ಟೇನಾಯಿತು ಅಂದರೆ ಅದು ಕೂಡ ಕಟ್ಟು ನಿಮಗೆ
ಕಟ್ಟ ಅದೇನಾದ್ರು ಇತ್ತು ಅಂದರೆ ಹೋಗುತ್ತೆ. ಬೇಕಾದ್ರೆ ಮಂತ್ರ ಮತ್ತೊಂದು ಬಾರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಂ ನಮೋ ಮಲಯಾಳ ಭಗವತಿ ನಾರಾಯಣಿ ಹಿತಿ ಮಿಟಿ ಚಿಟಿ ಮಿಟಿ ಸರ್ವಕಟ್ಟು ಚಿಂದಿ ಚಿಂದಿ ಛೇದಯ ಛೇದಯ ಸಿದ್ಧರುಗಳ ಪಾದದಾಣೆ ಅಷ್ಟಭೈರವಗಳ ಪಾದದಾಣೆ ಓಂ ಗುರು ಪ್ರಸಾದ ಓಂ ಪಟ್ ಸ್ವಾಹ. ಇದನ್ನು ಹೇಳ್ಕೋಬೇಕು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಮ್ಮ ಬಾಂಧವರಿಗೆ ಇದನ್ನೆಲ್ಲ ಒಳ್ಳೆ ಒಂದು ಕೆಲಸಕ್ಕೆ ಮತ್ತು ಇವತ್ತು ಹುಣ್ಣಿಮೆ ಇರೋದ್ರಿಂದ ಈ ಒಂದು ಕೆಲಸಗಳಿಗೆ ಅವ್ರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋ ನಾನು ಮಾಡಿದ್ದೀನಿ. ಈ ವಿಡಿಯೋನ ನೋಡ್ಕೊಂಡು ನೀವು ಇದನ್ನು ಮೊದಲು ಹೇಳಿದೆಯಲ್ವ 12,000 ಬಾರಿ ಸಿದ್ಧಿ ಮಾಡಿ ಇಟ್ಕೋಬೇಕು. ಇವತ್ತು ಸಿದ್ಧಿ ಮಾಡಿಕೊಂಡೆ ಮುಂದೆ ಯಾವತ್ತಾರು ನಿಮಗೆ ಕೆಲಸಕ್ಕೆ ಬರುತ್ತಿದ್ದು. ಇವತ್ತೇ ಮಾಡಿ ಇವತ್ತೇ ಹಾಕಬೇಕು ಅಂತ ಅನ್ನೋದಿಲ್ಲ. ಯಾಕೆಂದರೆ 12,000 ಅಂದರೆ ಸಾಮಾನ್ಯ ಅಲ್ಲ, ಸುಮಾರು ಹೊತ್ತು ಹಿಡಿಯುತ್ತೆ. ಹಾಗಾಗಿ ಇದನ್ನೆಲ್ಲರೂ ಮಾಡ್ಬೋದು. ನೀವು ಮನೆ ಕೂತ್ಕೊಂಡು ಮಾಡ್ತೀರಾ, ಸಿದ್ಧಿ ಮಾಡ್ಕೊಳ್ಳಿ. ಹೊರಗಡೆ ಹೋಗಿ ಕೂತು ಮಾತಾಡ್ತೀರಾ, ಹಲ್ಲು ಮಾಡ್ಕೊಳ್ಳಿ. ನದಿ ತೀರದಲ್ಲಿ ಮಾಡ್ತೀರಾ, ಮಾಡ್ಕೊಳ್ಳಿ. ಎಲ್ಲರೂ ಮಾಡ್ಕೊಬೋದು. ಇದನ್ನು ಮಾಡ್ಕೊಂಡು ಸಿದ್ಧಿ ಆದ ನಂತರ ಆ ಒಂದು ಕ್ರಿಯೆ ಯಾವಾಗ ಮಾಡ್ತೀರ ಆವಾಗ ಒಂದು ಮಾಲೆ ಅಂದರೆ 108ನ ನೀವು ಇದನ್ನು ಮಾಡಿಕೊಂಡು ಸಿದ್ಧಿ ಪಡ್ಕೋಬೋದು. ಇದನ್ನು ನಮ್ಮ ಯಾಕೆಂದರೆ ನೀರೊಳಗೆ ಒಂದು ಶಕ್ತಿ ಆ ಒಂದು ಮಂತ್ರ ತುಂಬಬೇಕು ಅನ್ನೋದಕ್ಕೆ ಮಾತ್ರ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಮಾಡ್ಕೊಳ್ಳಿ ನನ್ನ ಪ್ರಿಯ ಬಾಂಧವರೇ. ಯಾಕೆಂದರೆ ಸಾಕಷ್ಟು ನನಗೆ ಕಂಪ್ಲೇಂಟ್ ಬರ್ತಾನೆ ಇರ್ತವೆ, ನನಗೆ ಈ ಥರ ತೊಂದರೆ ಆ ಥರ ತೊಂದರೆ ದೇಹದಲ್ಲಿ ಭಾಳ ಕಷ್ಟ ಆಗ್ತಾ ಇದೆ ಅಂತ ಅದಕ್ಕಾಗಿ ಈ ಒಂದು ವಿಡಿಯೋ ನಾನು ಮಾಡಿದ್ದೀನಿ. ಈ ಒಂದು ವಿಡಿಯೋ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ಬಾಂಧವರೇ.